ಹಿರಿಯರ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದದಿಂದ ನೆರವೇರಿತು. ಮೊದಲನೇ ದೇಶಕ್ಕೆ ಪಿ ನಾಗೇಂದ್ರ ಪ್ರಸಾದ್ ಅವರು ನಿರ್ದೇಶನ ಮಾಡೋದ್ರ ಮೂಲಕ ಮೊದಲನೇ ದೃಶ್ಯವನ್ನು ಚಿತ್ರೀಕರಣವನ್ನು ಮಾಡಿದ್ರು. ತಂಡ ಇವತ್ತು ಮುಹೂರ್ತ ಚಿತ್ರೀಕರಣ ಸಮಾರಂಭವನ್ನು ಮುಗಿಸಿ ಚಿತ್ರೀಕರಣಕ್ಕೆ ಕರ್ನಾಟಕದ ಸುತ್ತಮುತ್ತ ಪ್ರಯಾಣವನ್ನು ಮಾಡಲಿಕ್ಕೆ ಹೊರಟಿದೆ. ತಂಡ ನಿಮ್ಮೊಂದಿಗೆ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡುವ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು. ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈಗ ತಂಡ ನಿಮ್ಮೊಂದಿಗೆ ಮಾತನಾಡುತ್ತೆ, ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ. ಮೊದಲು ನಮ್ಮ ಚಿತ್ರದ ಕ್ಯಾಪ್ಟನ್ ಮಳವಳ್ಳಿ ಸಾಯಿ ಕೃಷ್ಣ ಅವರು ನಿರ್ದೇಶಕರು, ನಮ್ಮ ನಿರ್ಮಾಪಕರು ಅನ್ನದಾತರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರು ಮೊದಲು ಮಾತಾಡಲಿ, ಅವರ ಪರಿಚಯ, ನಂತರ ತಂಡದ ಬಗ್ಗೆ 4 ಮಾತು, ನಂತರ ತಂಡ ಅವರವರ ಅಭಿಪ್ರಾಯಗಳು, ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ, ಪಾತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗೂರ್ ಅಂತ, ವಿಜಯಪುರ. ಆಯುರ್ವೇದ ಮತ್ತು ಅಲೋಪತಿ ಎರಡೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಳೆದ ವರ್ಷ ನಮ್ಮ ಕ್ರಾಂತಿಯವರ ಶ್ರೀಮಂತ ಒಂದು ಸಿನಿಮಾವನ್ನು ವಿಜಯಪುರದಲ್ಲಿ ನೋಡಿದಾಗ ಈ ಒಂದು ಸಿನಿಮಾ ಒಳ್ಳೆಯದಾಗಿ ಮತ್ತು ರೈತರಿಗೋಸ್ಕರ ತೆಗೆದಂಥ ಒಂದು ಸಿನಿಮಾ ನೋಡಿ ನಾನು ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತ ಹಾಗೂ ಅವರು ಸೇವಕನಾಗಿ ಸುಮಾರು ಒಂದು 30 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವರೊಂದು ಆಶೀರ್ವಾದದಿಂದ ಈ ಶ್ರೀಮಂತ ಪಿಕ್ಚರ್ ವಿಜಯಪುರದಲ್ಲಿ ಚೆನ್ನಾಗಿ ನಡೀತು. ಆಮೇಲೆ ಆಶ್ರಮದ ಎಲ್ಲ ಸ್ವಾಮೀಜಿಯವರು, ಸುಮಾರು ಒಂದು 100 ಜನ ಸ್ವಾಮೀಜಿಯವರು ಈ ಶ್ರೀಮಂತ ಪಿಕ್ಚರನ್ನು ನೋಡಿ ವೀಕ್ಷಣೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪತ್ರಕರ್ತ ಮಾಧ್ಯಮ ಮಿತ್ರರ ಬಂಧುಗಳಿಗೆ ನಮಸ್ಕಾರಗಳು. ನಾನು ಮಾತಾಡಿ ಮಾತುಗಳನ್ನೆಲ್ಲ ಬರೆದು ಸಾಕಾಗಿತ್ತು. ಈಗ ಈ ಸಿನಿಮಾಗೆ ಸಂಭಾಷಣೆ ಅಂತ ಬರ್ಸ್ಕೊಳ್ಳೋಕ್ಕೆ ಬಂದು ಈ ಸಿನಿಮಾ ನಿರ್ದೇಶನ ನೀವೇ ಯಾಕೆ ಮಾಡಬಾರ್ದು ಅಂತ ಅಂದಾಗ ನಮ್ಮ ಕ್ರಾಂತಿಯವರು, ನಮ್ಮ ಈ ಸಿನಿಮಾ ಹೀರೋ, ನೋಡೋಣ ನನ್ನ ಕೈಲಿ ಆಗಲ್ಲ ಅಂತ ಹೇಳೋದ್ಕಿಂತ, ಯಾಕಂದರೆ ಸಿನಿಮಾದಲ್ಲಿ ಏನು ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ಆಗಲ್ಲ ಅಂತಲೂ ಹೇಳ್ಬಾರ್ದು. ಅದಕ್ಕೋಸ್ಕರ ನಿರ್ದೇಶನಕ್ಕೆ ಮಾಡ್ಕೊ ಒಪ್ಕೊಂಡೆ. ಆಮೇಲೆ ಫಸ್ಟ್ ಕ್ವಶನ್ ಕೇಳಿದೆ ನಾನು ಅವ್ರಿಗೆ, ಹೌದು ಈ ಸಿನಿಮಾ ನೀವು ಏನಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ, ಆಮೇಲೆ ನಿರ್ಮಾಪಕರು ಇದೇ ಮಾತು ಹೇಳಿದಾಗ ನಾನು ತುಂಬ, ನಮ್ಮ ನಿರ್ಮಾಪಕರಾದ ನಾಗೂರ್ ಕೆ ಬಾಬು ಅವರು ಒಂದೇ ಒಂದು ಮಾತು ಹೇಳಿದ್ರು, ನೋಡಿ ಕತೆ ತುಂಬ ಚೆನ್ನಾಗಿದೆ, ಕಾಂತಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆನ, ಈ ಕತೆಗೆ ಏನೇನು ಬೇಕು ಎಲ್ಲ ನಾನು ಒದಗಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಅಂದಾಗ ಅದು ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಸಿನಿಮಾನ ಅವರು ಎಷ್ಟು ಪ್ರೀತಿಸ್ತಾರೆ ಅಂತ ಅವ್ರ ಮಾತಿಂದನೇ ಗೊತ್ತಾಯಿತು. ಅಲ್ಲ ಸರ್, ನಿಮ್ಮ ಸಿನಿಮಾ ಅಕಸ್ಮಾತು ಇದು ಬಡ್ಜೆಟ್ಟು ನೀವೆಲ್ಲ ತಡ್ಕೊಂತೀರ, ಮುಂದೆ ಲಾಭ ಬರುತ್ತೆ ಅಂತ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಲಾಭ ನಷ್ಟಗಳ ಚಿಂತೆ ನನಗಿಲ್ಲ. ಏನು ಅಂತಂದರೆ ಕನ್ನಡದಲ್ಲಿ ಸಗವಿ ರೀತಿಯ ಚಿತ್ರಗಳನ್ನ ಮಾಡೋ